ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾನು ಪರಶುರಾಮ್ ಅಂತ. ಸೊ MA ಹಿಂದಿಯಲ್ಲಿ ನೆಟ್ಟು ಮತ್ತು KCET ಪಾಸ್ ಮಾಡ್ಕೊಂಡಿದ್ದೀನಿ ಮತ್ತು MA ಹಿಸ್ಟ್ರಿಯನ್ನು ಕೂಡ ನಾನು ಮಾಡಿದ್ದೀನಿ. ಸೊ ಟೀಚಿಂಗ್ ಮಾಡ್ತಾ ಇದ್ದೀನಿ. ಸೊ ನನಗೆ ಟೀಚಿಂಗ್ ಅಂತಕ್ಕಂಥದ್ದು ಒಂದು ಹಾಬಿ. ಸೊ ಈ ವರ್ಷ ನಡೀತಕ್ಕಂಥ PSTR, GPSTR, HSTR ಶಿಕ್ಷಕರ ನೇಮಕಾತಿಗಾಗಿ ನಿಮಗೆ ನಾನು ವೀಡಿಯೋಸ್ಗಳನ್ನು, ಲೈವ್ ಕ್ಲಾಸ್ಗಳನ್ನು ಹಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ 6 to 12 ಪ್ರತಿಯೊಂದು ಪಾಠವನ್ನು ನಾನು ನಿಮಗೆ ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. ಲೈವ್ ಕ್ಲಾಸ್ಗೂ ಕೂಡ ಹಾಸ್ಟ್ ಮಾಡ್ತೀನಿ. ಸೊ ಹೆಚ್ಚಿನ ಮಾಹಿತಿಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ವಾಟ್ಸಪ್ ಚಾನಲ್ ಗ್ರೂಪ್ ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಸಿಲೆಬಸನ್ನು ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಒಂದು 5ರಿಂದ 10 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ನಾನು ರಿಲೀಸ್ ಮಾಡ್ತೀನಿ. ಸೊ ಇದೇ ತನಗೆ ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಎಲ್ಲವುಗಳನ್ನು ಮುಗಿಸ್ತೀನಿ. ಇಂದು ನೋಡೋಣ 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಪಿನ್ ಟು ಪಿನ್ ಎಲ್ಲವನ್ನೂ ಕೂಡ ಹೇಳ್ತೀನಿ. ಸೊ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೇರೆ ಪುಸ್ತಕ ಓದೋ ಅವಶ್ಯಕತೆಯೇ ಇಲ್ಲ. ಒಟ್ಟಾರೆ ಈ ಪಾಠದಲ್ಲಿನ ಪರಿಕಲ್ಪನೆಗಳನ್ನು ಏನು ನೋಡೋದಂದರೆ, ಒಂದು ಇತಿಹಾಸದ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಬೇಕು, ಇತಿಹಾಸದ ಮಹತ್ವ, ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪಾತ್ರ ಏನು, ಇತಿಹಾಸದ ವರ್ಗೀಕರಣದಲ್ಲಿ ಅಕ್ಷರಗಳ ಪಾತ್ರ, ಶಿಲಾಯುಗದ ಹಂತ ಮತ್ತು ಪ್ರಮುಖ ನೆಲೆಗಳು, ನಾಗರಿಕತೆಯ ಬೆಳವಣಿಗೆಯಲ್ಲಿ ಲೋಹಗಳ ಪಾತ್ರ. ಇಷ್ಟು 6 ಏನಪ್ಪ ಅಂತಂದರೆ ಮೇನ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನೀವು ಓದಲೇಬೇಕು. ಹಾಗಾದರೆ ಸ್ನೇಹಿತರೆ, ಇತಿಹಾಸ ಅಂದರೆ ಏನು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದಕ್ಕೆ ನಾವು ಇತಿಹಾಸ ಅಂತಾನೆ ಕರೆಯೋದು. ಈ ಮುಖ್ಯವಾಗಿ ಇತಿಹಾಸ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸ್ತದೆ. ಈ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸ್ತಕ್ಕಂಥ ಕೆಲಸ ನಮಗೆ ಇತಿಹಾಸನೇ ಮಾಡೋದು. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನಷ್ಟು ಇತಿಹಾಸದ ಬಗ್ಗೆ ವಿಸ್ತೃತ ಹೇಳಬೇಕಾದ್ರೆ, ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರತಕ್ಕಂಥ ಮಾಹಿತಿಯನ್ನು ನಮ್ಗೆ ಏನು ಮಾಡ್ತದಪ್ಪ ಅಂದರೆ ಕೊಡ್ತದ. ಹಾಗಾದರೆ ಇತಿಹಾಸ ಏಕೆ ಬೇಕು ಅಂತ ಪ್ರಶ್ನೆನೂ ಕೂಡ ಮೂಡ್ತದ. ಹೌದು, ಇತಿಹಾಸ ಮನುಷ್ಯನಿಗೆ ಒಂದು ಸ್ಮರಣ ಶಕ್ತಿ ಇದ್ದ ಹಾಗೆ. ಅಂದರೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ, ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಒಂದು ಸ್ಮರಣ ಶಕ್ತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಇತಿಹಾಸ ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಹಾಗೂ ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ತೊಂದರೆಗಳನ್ನು ತಿಳಿಸ್ತದೆ. ಅಷ್ಟೇ ಅಲ್ಲ, ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಕೆ ನೀಡುವ ಕೆಲಸವನ್ನು ಸಹಿತ ಇತಿಹಾಸ ಮಾಡ್ತದೆ. ಆಮೇಲೆ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿ ಮತ್ತು ದಾರಿದೀಪ ಆಗಿದೆ ಅಂತ ನಾವೇನು ಮಾಡ್ಬೋದಪ್ಪ ಅಂದರೆ ಹೇಳ್ಬೋದು. ಅವರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಸ್ಫೂರ್ತಿ ಸಿಗ್ತದೆ. ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯ ಮಾಡುವ ಮೂಲಕ ಅಭಿಮಾನ, ಗೌರವವನ್ನು ಇತಿಹಾಸ ನಮ್ಮಲ್ಲಿ ಮೂಡಿಸ್ತದ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಇತಿಹಾಸ ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ಸೊ ಅದಕ್ಕಾಗಿ ಅವರನ್ನೇನಂತೀವಿ, ಇತಿಹಾಸದ ಪಿತಾಮಹ ಅಂತಾನೆ ಕರೆಯೋದು. ಈಗ ನೋಡೋಣ ಆಧಾರಗಳು. ಎಸ್, ಇಲ್ಲಿ ಇತಿಹಾಸವನ್ನು ರಚಿಸುವವರಿಗೆ ನಾವು ಇತಿಹಾಸಕಾರರು ಅಂತಲೇ ಕರೆಯೋದು. ಅಂದರೆ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳ ಬಳಕೆಗಳನ್ನು ಮಾಡಿಕೊಳ್ತಾರೆ. ಅದಕ್ಕೆ ಹೇಳೋದು ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತಾನೆ ಹೇಳ್ತಾರೆ. ಈ ಒಂದು ಆಧಾರಗಳಲ್ಲಿ 2 ಪ್ರಕಾರಗಳಿದ್ದಾವೆ. ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರಗಳು ಅಂತ ಹೇಳ್ತಾರೆ. ನೋಡೋಣ, ಸಾಹಿತ್ಯ ಆಧಾರಗಳು ಅಂದರೆ ಏನು? ಇಲ್ಲಿ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇವುಗಳಲ್ಲಿ 2 ವಿಧ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಈ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ಪ್ರಕಾರ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಈ ಮೌಖಿಕ ಸಾಹಿತ್ಯದಲ್ಲಿ ಜನಪದ ಗೀತೆಗಳು ಬರ್ತವೆ, ಕಥೆಗಳು ಬರ್ತವೆ, ಲಾವಣಿಗಳು ಬರ್ತವೆ ಮತ್ತು ಐತಿಹ್ಯಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಮೌಖಿಕ ಸಾಹಿತ್ಯ ಒಳಗೊಂಡಿರ್ತದೆ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಹಾಗಾದ್ರೆ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾಗಿದ್ರೆ, ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಯಾರು? ಅನಕ್ಷರಸ್ಥರು. ನೋಡೋಣ ಪುರಾತತ್ವ ಆಧಾರಗಳು. ಇಲ್ಲಿ ಹಿಂದಿನ ಮಾನವ ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನೇ ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಅಂದರೆ ಇವುಗಳು ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗಿತಾರೆ. ಈ ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು.
ಇಲ್ಲಿ ಉತ್ಖನನ ಅಂದರೆ ಏನಪ್ಪ ಅಂದ್ರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸ್ತಕ್ಕಂಥ ಒಂದು ವೈಜ್ಞಾನಿಕವಾದ ಭೂ ಅಗೆತಕ್ಕೆ ನಾವೇನಂತೀವಪ್ಪ ಉತ್ಖನನ ಅಂತ ಕರಿತೀವಿ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್ ಫ್ರೆಂಡ್ಸ್. ಹಾಗಾದರೆ ಬ್ರೇಷ್, ಕರಣಿ, ಚಾಕು, ಮರದ ದಬ್ಬಗಳಂಥ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸ್ತಾರೆ. ಆ ಮಣ್ಣಿನಲ್ಲಿ ಸಿಗ್ತಕ್ಕಂಥ ಮಡಕೆ ಚೂರಾಗಿರ್ಬೋದು, ನಾಣ್ಯ, ಮನಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನವನ್ನು ಮಾಡ್ತಾರೆ. ಇದೇ ಉತ್ಖನನದ ಒಂದು ಪ್ರಕ್ರಿಯೆ ಆಗಿದೆ. ನೋಡೋಣ ಇತಿಹಾಸದಲ್ಲಿ ಕಾಲಗಣನೆ. ಸಾಮಾನ್ಯ ಶಕವರ್ಷ ಅಂತ ಹೇಳ್ತೀವಿ. ಇಲ್ಲಿ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭವನ್ನು ಮಾಡ್ತೀವಿ. ಅಂಥ ಕಾಲಗಣನೆಯನ್ನು ಶಕ ಅಥವಾ ಶಕೆ ಅಂತ ಕರಿತೀವಿ. ಸಾಮಾನ್ಯ ಶಕ ಅಂದ್ರೆ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭ ಆಗ್ತದೆ. ಫಾರ್ ಎಕ್ಸಾಂಪಲ್, ವಿಜಯನಗರ ಸಾಮ್ರಾಜ್ಯ 1330ರಲ್ಲಿ ಸ್ಥಾಪನೆ ಆಯಿತು ಅಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಅಂತಲೇ ಅರ್ಥ ಅಂತ ನಾವು ತಿಳ್ಕೋಬೇಕು. ಕಾಲಗಣನೆಯನ್ನು ಬೇರೆ ಶಕ ವರ್ಷಗಳಲ್ಲಿ ಮಾಡ್ತಾರೆ. ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜರಾ ಶಕೆ, ಇವೆಲ್ಲ ಶಕೆಗಳಿದ್ದಾವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ನಾವೆಲ್ಲ ಬಳಸತಕ್ಕಂಥದ್ದು ಯಾವುದು? ಸಾಮಾನ್ಯ ಶಕ ವರ್ಷ ಇಸ್ ದ ಇಂಪಾರ್ಟೆಂಟ್. ಅಂದರೆ ಒಂದು ಶತಮಾನ ಎಂದರೆ 100 ವರ್ಷ. ನಾವು ಸಾಮಾನ್ಯ ಶಕ 21ನೇ ಶತಮಾನದವರು ಅಂದರೆ ಸಾಮಾನ್ಯ ಶಕ 2001ರಿಂದ 2100 ವರ್ಷ ಅಂತ ನಾವೇನು ಮಾಡ್ತೀವಿ, ಊಹಿಸ್ತೀವಿ. ಇನ್ನು ಇಸ್ವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡ್ತಾವೆ. ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸ್ತಕ್ಕಂಥದ್ದು ಇಸ್ವಿಗಳು ಸೂಚಿಸ್ತಕ್ಕಂಥ ಮುಖ್ಯ ಉದ್ದೇಶನೇ ಆಗದ. ಆರಂಭಿಕ ಸಮಾಜ. ಇಲ್ಲಿ ಆರಂಭಿಕ ಸಮಾಜ ಅಂದರೆ ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸದ ಕಾಲ ಮತ್ತು ಇತಿಹಾಸದ ಕಾಲ. ಇಟ್ಸ್ ಅ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಮೊದಲಿಗೆ ನೋಡೋಣ. ಮಾನವ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ ಶೇಕಡ 90.99% ಕಾಲಾವಧಿ ಒಳಗೊಂಡಿದೆ. ಆದರೆ ಈ ಕಾಲದ ಕುರಿತು ಅಧ್ಯಯನ ಮಾಡಲು ನಮಗೆ ಆಧಾರಗಳು ಬಹಳ ಕಡಿಮೆ ಇದ್ದಾವೆ. ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕಾಟಿರುವ ಸ್ಥಳಾವಕಾಶ ಕಡಿಮೆಯಾಗಿದೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸ್ತಕ್ಕಂಥ ಮಾನದಂಡ ಅದು ಅಕ್ಷರ ಜ್ಞಾನ ಆಗದ. ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟ ಅದು ಪ್ರಾಗೈತಿಹಾಸಿಕ ಕಾಲ ಅಂತಲೇ ನಾವೇನು ಮಾಡ್ತೀವಿ, ಕರಿತೀವಿ. ಇದು ಇಂಪಾರ್ಟೆಂಟ್ ಇದೆ. ಪ್ರಾಗೈತಿಹಾಸಿಕ ಕಾಲ ಅಂದರೆ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟ. ಫಾರ್ ಎಕ್ಸಾಂಪಲ್ ಶಿಲಾಯುಗಗಳು. ಇನ್ನು ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹರಪ್ಪ ನಾಗರಿಕತೆಯ ಕಾಲ ಅಂತಲೇ ಹೇಳೋದು. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯ ಇರ್ತದೋ ಆ ಅಕ್ಷರಗಳನ್ನು ಇಂದು ಓದಬಹುದೋ ಅದನ್ನು ನಾವೇನಂತೀವಿ, ಇತಿಹಾಸ ಕಾಲ ಅಂತ ಕರಿತೀವಿ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ಬೆಳೀತವೆ. ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿಗಳಾಗಿರ್ಬೋದು, ರೆಕ್ಕೆಯುಳ್ಳ ಕೀಟಗಳಾಗಿರ್ಬೋದು, ಸರೀಸೃಪಗಳಾಗಿರ್ಬೋದು, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪದಿಗಳು ಬಹಳಷ್ಟು ವಿಕಾಸವನ್ನು ಹೊಂದಿದ್ದಾವೆ. ನಾನು ಈಗಾಗಲೇ 6ರಿಂದ 10ನೇ ತರಗತಿಯ SS ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ನೀವು ಫ್ರೀ ಇದ್ದರೆ ಪ್ರತಿಯೊಂದು ಪಾಠದ ಕ್ವಶನ್ ಆನ್ಸರನ್ನು ನೋಡಿಕೊಡ್ರಿ. ನಿಮಗೆ ಡಿಸ್ಕ್ರಿಪ್ಟಿವ್ ಬಹಳನೇ ಈಸಿಯಾಗಿ ಹೋಗ್ತದೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಗ್ತದೆ. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಳ್ತಾರೆ. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರಂತ ಹೇಳ್ತಾರೆ. ಈ ವಾದ ಇಂದಿಗೂ ಕೂಡ ಸಾಕಷ್ಟು ವಿಮರ್ಶೆಗೆ ಒಳಪಟ್ಟಿದೆ. ಒಟ್ಟಾರೆ ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತ: ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಇಲ್ಲಿ ಹಳೆಯ ಶಿಲಾಯುಗ ಅಂದ್ರೆ ಈ ಕಾಲ ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತ ಅಂತ ಕರೀತಾರೆ. ಅಂದರೆ ಈ ಕಾಲದಲ್ಲಿ ಮನುಷ್ಯ ಏನು ಮಾಡ್ತಾನಪ್ಪ ಅಂದ್ರೆ ಹಣ್ಣು ಹಂಪಲು ಗಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಿದ್ರು. ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಮತ್ತು ಕಲ್ಲಾಸರೆಗಳಲ್ಲಿ ವಾಸವನ್ನು ಮಾಡ್ತಾ ಹೋಗ್ತಾರೆ. ಇವರು ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮೊದಲಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆನಚು ಕಲ್ಲುಗಳಿಂದ ತಯಾರಿಕೆಯನ್ನು ಮಾಡ್ತಿದ್ರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಿದ್ರು. ಎಲ್ಲ ಕಾಲಗಳಲ್ಲಿ ಹಣ್ಣು ಹಂಪಲ ಗಡ್ಡೆಗೆಣಸುಗಳು ಅವರಿಗೆ ದೊರಕ್ತಾ ಇರಲಿಲ್ಲ. ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡಲಿಕ್ಕೆ, ಮೀನು ಹಿಡಿಯೋದನ್ನು ಕಲಿತುಕೊಳ್ತಾರೆ. ಮೊದಲ ಬಾರಿಗೆ ಅವರಿಗೆ ಬೆಂಕಿಯ ಪರಿಚಯ ಆಗ್ತದೆ ಹಳೆ ಶಿಲಾಯುಗದಲ್ಲಿ.
ಹಳೆ ಶಿಲಾಯುಗದ ಮುಖ್ಯ ನೆಲೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮಧ್ಯಪ್ರದೇಶದ ಬೇನಾಲ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚಬಾಳ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ, ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಮುಂತಾದವು. ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಕಾಲವನ್ನು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತು ಮಾಡ್ತಕ್ಕಂಥ ನಾವೇನು ಮಾಡ್ತೀವಪ್ಪ ಅಂದರೆ ನೋಡ್ತೀವಿ. ಮಧ್ಯಶಿಲಾಯುಗ. ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವೇ ಮಧ್ಯಶಿಲಾಯುಗ. ಇದನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಕರೀತಾರೆ. ಯಾಕಪ್ಪ ಅಂದ್ರೆ ಈ ಕಾಲದ ಮಾನವ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ. ಅದಕ್ಕಾಗಿ ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತಲೇ ಕರೆಯೋದು. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಬೇಟೆಯಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಮುಂದೆ ಈ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹ ಮಾಡ್ತಾರೆ. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕ್ತಾ ಇರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭ ಬರ್ತಾ ಇತ್ತು. ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರಗಳಾಗಿ ಬಳಕೆಯನ್ನು ಮಾಡ್ತಿದ್ರು. ಮುಂದೆ ಅವರು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಡ್ತಾರೆ. ಮಧ್ಯಶಿಲಾಯುಗದ ಮಾನವ ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಟ ಮಾಡ್ತಾನೆ. ಬಿಡುವಿನ ವೇಳೆಗಳಲ್ಲಿ ಬೀಡು ಬಿಟ್ಟ ಸಸ್ಯ ಮತ್ತು ಸ್ಥಳಗಳ ಕಲ್ಲಾಸರಿಗಳಲ್ಲಿ ಚಿತ್ರವನ್ನು ಬಿಡಿಸ್ತಾನೆ. ಈ ಒಂದು ಮಧ್ಯಶಿಲಾಯುಗದ ನೆಲೆಗಳಂದರೆ ವೆರಿ ಇಂಪಾರ್ಟೆಂಟ್. ಮಧ್ಯಪ್ರದೇಶದ ಭೀಮ್ಬೇಟ್ಗ, ಆದ್ಮಕ್, ಕರ್ನಾಟಕದ ಬ್ರಹ್ಮಗಿರಿ, ಕನಕನಹಳ್ಳಿ, ರಾಜಸ್ಥಾನದ ಬಾಗೋರಾ, ಗಣೇಶ್ವರ, ಪಶ್ಚಿಮ ಬಂಗಾಳದ ಭೀನ್ ಭಾನ್ಪು, ಆಂಧ್ರ ಪ್ರದೇಶದ ವಾನ್ಪಸ್ರಿ, ಉತ್ತರ ಪ್ರದೇಶದ ಸರಾಯ್ ನಹರಾಯ್, ಮಹಾದಹ. ಇದು ವೆರಿ ಇಂಪಾರ್ಟೆಂಟ್. ಮಧ್ಯಶಿಲಾಯುಗದ ಕಾಲ ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತ್ತೆಂದು ಸಾಮಾನ್ಯವಾಗಿ ನಾವು ಗುರುತಿಸ್ತೀವಿ. ಲಾಸ್ಟ್ ಇರೋದೇ ನವಶಿಲಾಯುಗ. ಮಧ್ಯಶಿಲಾಯುಗದ ಮಾನವ ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿ ಆಗ್ತಾ ಇತ್ತು. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭವನ್ನು ಮಾಡ್ತಾರೆ. ಕೃಷಿ ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಪಶುಗಳಿಗೆ ಮೇವನ್ನು ಕೊಡ್ತದೆ. ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶಗಳಲ್ಲಿ ನೆಲೆಸ್ತಾರೆ. ಹೀಗೆ ಕೃಷಿ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ನವಶಿಲಾಯುಗ ಮೊದಲ ಹೆಜ್ಜೆಯಾಗಿ ನಿರ್ಮಾಣ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ನಮಗೆ ಸಿಕ್ಕಿದ್ದೇ ಪಾಕಿಸ್ತಾನದ ಮೆಹರ್ಗರ್ ಅಂತಕ್ಕಂಥ ನೆಲೆಯಲ್ಲಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇತ್ತು. ಇನ್ನು ಇಲ್ಲಿನ ಜನರು ವಾಸಕ್ಕೆ ವನ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿ ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಾಣವನ್ನು ಮಾಡಿದರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಕೆ ಮಾಡುವ ವಿಧಾನವನ್ನು ಕೊಂಡುಕೊಳ್ತಾರೆ. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತರ್ತಾರೆ. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬರ್ತವೆ. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಕೆಗಳ ತಯಾರಿಕೆ ಮಾಡ್ತಾರೆ ನವಶಿಲಾಯುಗದಲ್ಲಿ. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸ್ತಾರೆ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ವಿಶೇಷವಾಗಿ ಕೈಗೊಡಲಿ, ಮೂಳೆಗಳಿಂದ ತಯಾರಿಸಿದ ಆಯುಧಗಳ ಬಳಕೆ ಅವರಲ್ಲಿ ಇತ್ತು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ತೂರು, ಬಿಹಾರದ ಚಿರಾಂಡ್ಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಾವೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಇದರ ಕಾಲವನ್ನು 9,000ದಿಂದ 5,000 ವರ್ಷಗಳವರೆಗೆ ಗುರುತಿಸ್ತಾರೆ. ಸ್ವಲ್ಪ ಇದೆ ಲೋಹಗಳ ಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಮಾನವ ಬಳಸಿದ ಮೊದಲ ಲೋಹ ತಾಮ್ರ. ಇಂಪಾರ್ಟೆಂಟ್. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚಿನ ಉತ್ಪಾದನೆಯನ್ನು ಮಾಡಿದ. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ. ಈ ತಾಮ್ರ ಮತ್ತು ಕಂಚು ವೆರಿ ಇಂಪಾರ್ಟೆಂಟ್ ಇತ್ತು. ಮುಂದೆ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿರುವುದರ ಜೊತೆಯಲ್ಲೇ ಆಯುಧ ಯುಗ ಮುಂದುವರಿತದ. ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತಲೇ ಕರೆಯೋದು. ಸುಮಾರು 5,000 ವರ್ಷದಿಂದೀಚೆಗೆ ಕಂಡುಬರ್ತದೆ. ಕೃಷಿ ಮತ್ತು ಪಶುಪಾಲನೆ ಮುಖ್ಯ ಉದ್ಯೋಗ ಆಗ್ತದೆ. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಕೆಗಳು ಈ ಕಾಲದ ವಿಶೇಷ. ತಾಮ್ರದ ಉಪಕರಣಗಳು, ಆಭರಣಗಳು ದೊರೆತಿದ್ದಾವೆ. ಭೂಮಿಯನ್ನು ಆಳವಾಗಿ ಉಳಲಿಕ್ಕೆ, ಅರಣ್ಯ ಕಡಿದು ಭೂಮಿಯನ್ನು ಪರಿವರ್ತನೆ ಮಾಡಲಿಕ್ಕೆ ಕಂಚಿನ ಉಪಕರಣಗಳನ್ನು ಬಳಕೆ ಮಾಡ್ತಾರೆ. ಇದರಿಂದ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಕಂಡುಬತ್ತು. ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳುಹಿಸಿಕೊಡುವ ವ್ಯಾಪಾರ ವಹಿವಾಟು ಸಹಿತ ಆರಂಭವನ್ನು ಮಾಡ್ತಾರೆ.
ಪರಿಣಾಮವಾಗಿ ಭಾರತದ ವಾಯವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂಥ ಬೃಹತ್ ಸಂಸ್ಕೃತಿ ತಲೆ ಎತ್ತಲಿಕ್ಕೆ ಸಾಧ್ಯವಾಗ್ತದೆ. ಇವರು ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸ್ತಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ಕಬ್ಬಿನ ಯುಗ. ಅತ್ಯಂತ ಗಡುಸಾದ ಲೋಹವೇ ಕಬ್ಬಿಣ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿ ಇರ್ತಕ್ಕಂಥ ಒಂದು ಲೋಹ. ಕಬ್ಬಿನ 3500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತಲೇ ಹೇಳೋದು. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗ್ತವೆ. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಮಾಡ್ತಾರೆ. ಇದರಿಂದ ಹೆಚ್ಚುವರಿ ಉತ್ಪಾದನೆಯನ್ನು ಮಾಡ್ತಾರೆ. ಈ ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯ ಆಗ್ತದೆ. ಇವುಗಳೇ ಗಣರಾಜ್ಯಗಳು. ಅನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವೆ. ಕಬ್ಬಿನ ಶಿಲಾಯುಗದ ಮುಖ್ಯ ನೆಲೆಗಳಂದರೆ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರ ದಿನ್ನೆ ಮುಂತಾದವು. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ರಿಂದ 10ನೇ ತರಗತಿಯ ಸಮಾಜದ ವಿಜ್ಞಾನಗಳ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಂದು ಪಾಠವನ್ನು ಪಿನ್ ಟು ಪಿನ್ ಡೀಟೇಲ್ ಆಗಿ ನಿಮಗೆ ಕೊಡ್ತೀನಿ. ಚೆನ್ನಾಗಿ ಕೇಳಿ ಅಂತ ಹೇಳ್ತಾ ಲೈವ್ ಕ್ಲಾಸ್ಗೂ ಕೂಡ ಬರ್ತೀನಿ. ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ಗೆ ಲಿಂಕ್ ಕೊಡ್ತೀನಿ. ಅವುಗಳಿಗೂ ಕೂಡ ಜಾಯ್ನ್ ಆಗಿ. ಗುಡ್ ಲಕ್.